ಸೊ ಇಷ್ಟು ನೋಡಿ ರೂಮ್ ತುಂಬ ಬರೀ ಅದು ಇದು ಇರೋವಂಥದ್ದು. ಸೊ ಇದು ವರ್ಕ್ ಮಾಡೋವಂಥ ಒಂದು ರೂಮೇನೆ, ಹಾಗಾಗಿ ಎಲ್ಲ ವಸ್ತುಗಳು ಹಿಂಗೆ ಬಿದ್ದಿದ್ದಾವೆ. ಆಮೇಲೆ ಸಜ್ಜೆ ಕಮ್ಮಿ ಇರೋದ್ರಿಂದ ಒಂದಷ್ಟು ಐಟಮ್ಸ್ನ ನಾವು ಕೆಳಗಡೆನೇ ಮಡಿಕೊಳ್ಳುವಂಥ ಪರಿಸ್ಥಿತಿ. ಕೆನೋಪಿ ಎಲ್ಲ ಇದೆ, ಅದಕ್ಕೆ ಟಾರ್ಪಲ್ ಹೊಡ್ಸಿಲ್ಲ ನಾವು. ಕೆನೋಪಿ ನಂಗೆ ಒಬ್ರು ಕೊಟ್ಟಿದ್ದು. ಆ್ಯಕ್ಚುಲಿ ಅದು ಟಾರ್ಪಲ್ ಹೊಡಿಸ್ಬೇಕಂತ ಆಗಿದ್ದರೆ ಎಲ್ಲಿ ದುಡ್ಡು ಹುಡ್ಕೊಂಡು ಬರಬೇಕು, ಆಮೇಲೆ ಎಷ್ಟಾಗುತ್ತೋ ಏನು ಕತೆ ಅಂತ ನಾನು ಎಲ್ಲೂ ವಿಚಾರಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಒಂದು ಸಾರಿ ಎಲ್ಲ ಮಾಡಬೇಕು ವರ್ಕು. ತುಂಬ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ. ಬೆಳಗ್ಗೆ ಹಂಗೆ ಎದ್ದಿದ್ದೆ ಲೇಟು, ಪೂರ್ವಿಗೆ ತಿಂಡಿ ಮಾಡ್ಕೊಂಡು ಕೂತ್ಬಿಟ್ಟು ಅದಾದಮೇಲೆ ಇದೇ ವರ್ಕ್ ಮಾಡ್ಕೊಂಡು ಕೂತಿದ್ದೀನಿ. ಎಷ್ಟೊಂದು ಕೆಲಸಗಳಿದ್ದಾವೆ, ಎಲ್ಲ ತುಂಬ್ಕೊಂಡಿರೋದು. ಸೊ ಈ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನನಗೂ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಪಾರ್ಟ್ಸು ಸಣ್ಣ ಸಣ್ಣ ಪಾರ್ಟ್ಸ್ಗಳೆಲ್ಲ ಹೆಂಗಿದ್ದಾವೆ ಅಂತ ನೋಡಿದ್ರೆ ಭಯ ಆಗುತ್ತೆ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಸಣ್ಣದಾಗಿರೋ ಪಾರ್ಟ್ಸ್ಗಳು ನೋಡಿ. ಇವನ್ನೆಲ್ಲ ಬೇರ್ಪಡ್ಸೋಕ್ಕೆ ತುಂಬ ಟೈಮ್ ತಗೊಳುತ್ತೆ ನನಗೆ. ನೋಡಿ ಹೆಂಗಿದ್ದಾವೆ ಅಂತ. ಒಂದೊಂದು ಶಾರ್ಪ್ ಆಗಿರೋದ್ರಿಂದ ನಾವೆಲ್ಲೂ ಇದನ್ನ ಎಸೆಯೋಕ್ಕಾಗಲ್ಲ. ನೋಡಿ ಈ ಪಿನ್ಸೆಲ್ಲ ಇದೆಯಲ್ಲ, ಇದು ಯು ಪಿನ್ಸು. ಆ್ಯಕ್ಚುಲಿ ಇದು ನಿಕ್ರೋಮ್ ವೈರ್ ಅಂತ ಹೇಳೋದು ಇದನ್ನೇ. ಸೊ ಇದನ್ನು ಬೆಂಕಿಗೆ ಹಾಕಿದ್ರು ಬೇಯಲ್ಲ ಅಂಥದ್ದು. ಕಾಲ್ಗೆ ಏನಾದರೂ ಚುಚ್ಕೊಂಡ್ರೆ ಸರಿಯಾಗಿ ಏಟಾಗ್ಬಿಡುತ್ತೆ. ಹಂಗಾಗಿ ಇವೆಲ್ಲ ಶಾರ್ಪ್ ಇರೋ ಐಟಮ್ಸ್ನೆಲ್ಲ ಹುಷಾರಾಗಿ ಮೇಂಟೈನ್ ಮಾಡಬೇಕು ನಾವು.